ಮುಡಾಗೆ 14 ಸೈಟ್ಗಳನ್ನು ಅಧಿಕೃತವಾಗಿ ಸಿಎಂ ಪತ್ನಿ ಹಿಂದಿರುಗಿಸಿದ್ದಾರೆ. ಅಧಿಕೃತವಾಗಿ ಎಲ್ಲಾ ಸೈಟ್ಗಳು ಮುಡಾಗೆ ಇದೀಗ ವಾಪಸ್ ಆಗಿವೆ. ಮುಡಾಗೆ ನಿವೇಶನ ವಾಪಸ್ಸಾದ ದಾಖಲೆ TV9ಗೆ ಲಭ್ಯ. ಮುಡಾ ಪ್ರಾಧಿಕಾರ ಕಾರ್ಯದರ್ಶಿ ಹೆಸರಿಗೆ ಸೈಟ್ ವಾಪಸ್ ಮಾಡಲಾಗಿದೆ. ನಿವಾಸದಲ್ಲಿ ಖಾಸಗಿ ನೋಂದಣಿಯನ್ನ ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಇನ್ನು ಸಿಎಂ ಅವರ ಪತ್ನಿಯಿಂದ ಪ್ರತಿ ಸೈಟ್ಗೆ 1,000 ರೂಪಾಯಿಯನ್ನ ಪಡ್ಕೊಂಡಿದ್ದಾರೆ. ಒಟ್ಟು 14,000 ರೂಪಾಯಿ. ಟಿಕೆ ಲೇಔಟ್ನ ಸಿದ್ದರಾಮಯ್ಯನವರ ನಿವಾಸದಲ್ಲಿ ನೋಂದಣಿಯಾಗಿದೆ. ಸಿಎಂ ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಅಧಿಕಾರಿಗಳಿಂದ ಏನೇನು ಪ್ರಕ್ರಿಯೆ ಇತ್ತೋ ಆ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಕ್ತಾಯಗೊಂಡಿದೆ. ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಇವತ್ತು ಅಧಿಕಾರಿಗಳು ಅಧಿಕೃತವಾಗಿ ಈ ಒಂದು ಸೈಟ್ ವಾಪಸಾತಿಗೆ ಸಂಬಂಧಪಟ್ಟಂತಹ ಎಲ್ಲ ಪ್ರೊಸೀಜರ್ಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದಾರೆ. ಪತ್ರವನ್ನು ಬರೆದ್ರು. ಪತ್ರ ಬರೆದಾದ ಮೇಲೆ ಎಲ್ಲ ಸೈಟ್ಗಳನ್ನು ವಾಪಸ್ ಪಡೆಯೋದಾಗಿ ಮುಡಾ ಕೂಡ ಹೇಳ್ತು. ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ, ನಾವು ಚರ್ಚೆಯನ್ನು ಮಾಡಿ ವಾಪಸ್ ಪಡೆಯೋದಕ್ಕೆ ನಿರ್ಧರಿಸಿದ್ದೀವಿ ಅಂತ ಹೇಳಿ ಮುಡಾ ಆಯುಕ್ತರು ಕೂಡ ಹೇಳಿದರು. ಒಂದಷ್ಟು ಪ್ರಕ್ರಿಯೆಗಳಿರುತ್ತಲ್ಲ, ಆ ಪ್ರಕ್ರಿಯೆಗಳನ್ನು ಯಾರು ಸೈಟನ್ನು ವಾಪಸ್ ಕೊಡ್ತಾರೋ ಅವರಿಂದಲೂ ಕೂಡ ಪೂರ್ಣಗೊಳಿಸಬೇಕಾದಂತಹ ಅಗತ್ಯತೆ ಇದೆ. ಆ ಒಂದು ಪ್ರಕ್ರಿಯೆಯನ್ನು ಇವತ್ತು ಮುಡಾ ಅಧಿಕಾರಿಗಳು ಕಂಪ್ಲೀಟ್ ಮಾಡಿದ್ದಾರೆ. ಅಧಿಕೃತವಾಗಿ 14 ಸೈಟ್ಗಳು ಕೂಡ ಇದೀಗ ಮುಡಾಗೆ ಹೋಗಿವೆ. ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ TV9ಗೆ ಲಭ್ಯವಾಗಿದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಏನೆಲ್ಲ ಪ್ರಕ್ರಿಯೆಗಳು ನಡೀತು ಅಂತ ಅಧಿಕೃತವಾಗಿ ಇವತ್ತು 14 ಸೈಟ್ಗಳನ್ನು ವಾಪಸ್ ಪಡೆಯುವ ನಿಟ್ಟಿನಲ್ಲಿ? ಮಧುಶ್ರೀ, ಏನು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರು ತಮಗೆ ಮುಡಾದಿಂದ ಬದಲಿಯಾಗಿ ನೀಡಿದಂತಹ ನಿವೇಶನವನ್ನ ವಾಪಸ್ಸು ನೀಡುವಂತಹ ಪ್ರಕ್ರಿಯೆ ಇತ್ತು. ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಯಾಕೆಂದ್ರೆ ಅವರು ಮೊದಲು ಪತ್ರವನ್ನ ಬರೀತಾರೆ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ, ಈ 14 ನಿವೇಶನಗಳನ್ನ ವಾಪಸ್ಸು ತೆಗೆದುಕೊಳ್ಳಿ ಅಂತೇಳಿ. ಆ ಪತ್ರವನ್ನ ಖುದ್ದು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅಂದ್ರೆ ಪಾರ್ವತಿಯವರ ಪುತ್ರ ತೆಗೆದುಕೊಂಡು ಬಂದು ಕೊಡ್ತಾರೆ. ಬೆಳಗ್ಗೆ ಆ ಒಂದು ಪ್ರಕ್ರಿಯೆ ಆದ ನಂತರ 2 ದಿನಗಳ ಹಿಂದೆ ಸಂಜೆ ವೇಳೆಗಾಗಲೇ ಅದನ್ನ ಅಧಿಕೃತವಾಗಿ ಮುಡಾ ಆಯುಕ್ತ ರಘುನಂದನ್ ಸ್ಪಷ್ಟಪಡಿಸ್ತಾರೆ. ಹೌದು, ಈ ರೀತಿಯಾಗಿ ಒಂದು ಅರ್ಜಿಯನ್ನ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನಮಗೆ ಕಾನೂನಲ್ಲಿ ಅವಕಾಶವಿದೆ, 14 ನಿವೇಶನಗಳನ್ನ ವಾಪಸ್ಸು ಮುಡಾಗೆ ಪಡೆದುಕೊಳ್ತೇವೆ ಅಂತ ಹೇಳಿದ್ರು. ಇದೀಗ ಅದರ ಕೆಲ ದಾಖಲೆಗಳು ಸಹ TV9ಗೆ ಲಭ್ಯವಾಗಿದೆ. ಯಾಕಂದ್ರೆ ಒಮ್ಮೆ ಆ ರೀತಿಯಾದಂತಹ ನಿವೇಶನಗಳನ್ನ ವಾಪಸ್ ಕೊಡುವ ಪ್ರಕ್ರಿಯೆ ಸಾಕಷ್ಟು ಕ್ಲಿಷ್ಟಕರವಾಗಿರುತ್ತದೆ. ಅಂದ್ರೆ ಖುದ್ದು ಏನು ನಿವೇಶನವನ್ನ ವಾಪಸ್ ಕೊಡ್ತಾ ಇದ್ರೆ ಅವರೇ ಅಲ್ಲಿಗೆ ಬರಬೇಕು, ಅಥವಾ ಇಲ್ಲಿಂದ ಒಂದು ಅವಕಾಶ ಇದೆ ಅಂದ್ರೆ ಖಾಸಗಿಯಾಗಿ ಅಲ್ಲಿಗೆ ಭೇಟಿ ನೀಡಿ ಅವರ ಒಂದು ಮುದ್ರೆಯನ್ನ ತೆಗೆದುಕೊಳ್ಳುವ ಬೆರಳಚ್ಚಿನ ಮುದ್ರೆಯನ್ನು ತೆಗೆದುಕೊಳ್ಳೋದು ಇವೆಲ್ಲ ಆಗ್ಬೇಕಾಗಿರುತ್ತೆ. ಸೊ ಅದೇ ರೀತಿ ಇವತ್ತು ಅಂದ್ರೆ ಆ ಟಿಕೆ ಬಡಾವಣೆಯಲ್ಲಿದ್ದಂತಹ ಏನು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಆ ಬೆರಳಚ್ಚು ಮುದ್ರೆಯನ್ನ ತೆಗೆದುಕೊಂಡು ಬಂದು ಅದರ ಪ್ರಕ್ರಿಯೆಯನ್ನ ಈಗ ಪೂರ್ಣಗೊಳಿಸಲಾಗಿದೆ. ಈಗ ಸದ್ಯಕ್ಕೆ ಏನು ಒಂದು 9 ನಿವೇಶನಗಳ ಪ್ರಕ್ರಿಯೆ ಸಂಪೂರ್ಣವಾಗಿದೆ. ಇನ್ನೂ ಸಹ 5 ನಿವೇಶನಗಳ ಪ್ರಕ್ರಿಯೆ ಪೂರ್ಣವಾಗಬೇಕು. ಇವತ್ತು ಸಂಜೆ ಅಥವಾ ನಾಳೆ ಅಷ್ಟರಲ್ಲಿ ಅವೆಲ್ಲವೂ ಸಹ ಸಂಪೂರ್ಣವಾಗ್ತದೆ. ಅದಾದ ನಂತರ ಅದರ ಸಂಪೂರ್ಣವಾದಂತಹ ಹಕ್ಕು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರ್ತದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಇದರ ಮಧ್ಯೆ ಈಗಾಗಲೇ ಸಾಕಷ್ಟು ಪರ ವಿರೋಧ ಹೇಳಿಕೆಗಳು ಬರ್ತಾ ಇದಾವೆ. ಅಂದ್ರೆ ಕಾನೂನಾತ್ಮಕವಾಗಿ ಪಡೆಯಲಿಕ್ಕೆ ಅವಕಾಶ ಇದೆಯಾ ಇಲ್ವಾ ಅನ್ನೋ ಚರ್ಚೆ ನಡುವೆ ಆ ಒಂದು ಪ್ರಕ್ರಿಯೆ ಈಗಲೂ ಸಹ ಹಾಗೆ ನಡೆದಿದೆ. ಮಧುಶ್ರೀ, ಧನ್ಯವಾದ ರಾಮ್ ತಮ್ಮ ಮಾಹಿತಿಗಾಗಿ.